ವಿಡಿಯೋ ಮಾಡಕ್ ಹೋಗಿ ನನ್ನ ಫೋನೇ ಹೋಗ್ಬಿಟ್ಟಿತ್ತು ಗುರು. ನಮ್ಮ ಅಮ್ಮನ ನಮ್ಮ ಅಜ್ಜಿ ಇಬ್ರು ಮಗ್ ಬಿಡಿಸ್ತಾ ಇದ್ರು. ಅವ್ರಿಬ್ರೇ ಬಿಡಿಸ್ಕೊಂಡ್ಲಿ ಅಂತ ಹೇಳಿ ಹೊಡಿ ಗಾಡಿ ಹಿಂದಕ್ಕೆ ಅಂತ ರಿವರ್ಸ್ಗೆ ಹಾಕೊಂಡು ಸೀದಾ ತೋಟದ ಕಡೆ ಬಂದೆ. ತೋಟದ ಹತ್ರ ಹೋದ್ಮೇಲೆ ಕರೆಂಟ್ ಐತಾ ಇಲ್ವಾ ಅಂತ ನೋಡಿದೆ. ಬಡ್ಡಿ ಮಗನ್ ಕರೆಂಟೇ ಇರಲಿಲ್ಲ. ಯಾವಾಗ ಗೊಬ್ಬರ ನೆನಾಕಿ ಗೊಬ್ಬರ ಬಿಡ್ಬೇಕು ಅನ್ಕೊಂಡ್ರು ಕರೆಂಟೇ ಇರಲ್ಲ. ಇದನ್ನೆಲ್ಲ ನೋಡಿ ನನ್ಗೆ ಏನ್ ಅನ್ನಿಸ್ತು ಅಂದ್ರೆ, ಆಮೇಲೆ ಬೆಂಚೆಗಟ್ ಕಡೆ ಹೋಗಿ ಪೆಟ್ರೋಲ್ ಮತ್ತೆ ರೋಪನ್ ಎರಡು ತಗೊಂಬಂದೆ. ಮನೆ ಹತ್ರ ಬಂದ್ಮೇಲೆ ನಮ್ಮ ಸಿದ್ದೇಗೌಡರು ಇದೇನು ಜ್ಯೂಸ ಅಂತ ಕೇಳಿದ್ಕೆ ಹ್ಞೂ ಜ್ಯೂಸೇ, ನೀನೊಂಚೂರು ಕುಡಿ ನಾನೊಂಚೂರು ಕುಡಿತೀನಿ ಅಂತ ಹೇಳಿ ಪೆಟ್ರೋಲ್ನ ಲೋಡ್ತಲ್ಲಿ ಒಯ್ದು ಇಕ್ಕೇ ಬಿಟ್ಟೆ. ಪೆಟ್ರೋಲ್ನ ಹಾಕಿ ಮಿಷಿನ್ನ ಸ್ಟಾರ್ಟ್ ಮಾಡಿಬಿಟ್ರೆ ಬುಗ ಬುಗ ಅಂತ ಹಂಗೆ ಆಫ್ ಆಗ್ಬಿಡ್ತು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೌದೌದು, ಖಂಡಿತ ಸಮಸ್ಯೆ ಇದೆ ಅಂತ ಮಿಷಿನ್ನ ಬಗ್ಸ್ ನೋಡಿದ್ರೆ ಪೆಟ್ರೋಲ್ ಪಂಪ್ ಮಾಡೋ ತೂತಾನೆ ಆಗ್ಬಿಟ್ಟೈತೆ. ಥೂ, ನಮ್ಮ ಮನೆ ಬರೋನೇ ಸರಿ ಇಲ್ಲ ಇವತ್ತು ಅನ್ಕೊಂಡು ಮಿಷಿನ್ನ ಎತ್ಕೊಂಡು ಊರ್ ಕಡೆ ಹೊರಟ್ವಿ. ಹೋಗೋ ದಾರಿಲಿ ಯಾರೋ ಉಳ್ಳಿ ಒಟ್ಟು ಹಾಕಿದ್ರು. ಆ ಉಳ್ಳಿ ಒಟ್ಟಾಗೆ ಯಾರೋ ಜಾರಿ ಸರಿಯಾಗಿ ಕಡ್ದು ತಗೊಂಬಿಟ್ಟಿದ್ದ. ಅದನ್ನ ನೋಡಿ ನಾನು ಸೈಡ್ ಆಗಸಿ ನಿಧಾನಕ್ಕೆ ಊರ್ ಕಡೆ ಬಂದ್ಬಿಟ್ಟೆ ಗುರು. ಊರ್ ಕಡೆ ಬಂದಿದ ತಕ್ಷಣ ನಾನು ಫಸ್ಟ್ ಹೋಗಿದ್ದೆ ನಾನು ಡಾರ್ಲಿಂಗ್ನ ನೋಡಕ್ಕೆ. ಅದೇ ರಪ್ತಲ್ಲಿ ಇನ್ನೊಂದು ಮೇಕೆ, ಒಂದು ವರಿಕರ ಮತ್ತೆ ಒಂದು ಹೆಣ್ಗಾರ ಮರಿ ಹಾಕ್ಬಿಟ್ಟಿತ್ತು. ಅದನ್ನ ನೋಡ್ಕೊಂಡು ನಾನು ನನ್ನ ತಮ್ಮ ಇಬ್ರು ಊರ್ ಕಡೆ ಹೊರಟ್ವಿ. ಊರ್ ಕಡೆ ಬರ್ಬೇಕಾದ್ರೆ ಒಂದು ವಿಡಿಯೋ ಮಾಡ್ಕೊಂಬನ ಅಂತ ಫೋನ್ ಎತ್ಕೊಂಡೆ ಗುರು. ಈ ಕಪಿ ನನ್ನ ಮಗ ಬೇಲಿ ಮಗ್ಲಿಗನ ಹೋಗಿ ಫೋನ್ಗೆ ಬೇಲಿ ಕೊಂಬೆ ತಗ್ಲಿಬಿಟ್ಟಿತ್ತು. ಫೋನ್ ಬಿಗೆ ಹಿಡ್ಕೊಂಬಿಲ್ಲ ಅಂದ್ರೆ ಇವತ್ತು ಫೋನ್ ಇರ್ತಾನೆ ಇರಲಿಲ್ಲ. ಈ ಕಪಿ ನನ್ನ ಮಗ ಮಾಡಿದ ಕೆಲಸಕ್ಕೆ ನಾನು ಫೋನ್ ಹೋಗ್ಬಿಡೋದು ಇವತ್ತು. ಅಂದಂಗೆ ಇವತ್ತಿನ ಕತೆ ಇಷ್ಟೇ. ಮತ್ತೆ ನಾಳೆ ಸಿಗೋಣ. ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಸಿ ಯು.